ಹಾಯ್ ಫ್ರೆಂಡ್ಸ್, ಫನ್ ಆ್ಯಂಡ್ ಕ್ವಿಜ್ ಮಗ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳು ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಕ್ವಿಜ್ ಶುರು ಮಾಡೋಣ. ಈ ದಿನದ ರಸಪ್ರಶ್ನೆಗಳು ರೋಗ ಮತ್ತು ರೋಗ ಲಕ್ಷಣಗಳ ಬಗ್ಗೆ ತಿಳಿಯೋಣ ಬನ್ನಿ ಫ್ರೆಂಡ್ಸ್. ಮೊದಲನೆಯ ಪ್ರಶ್ನೆ, ಡೆಂಗ್ಯೂ ಕಾಯಿಲೆ ಯಾವುದರಿಂದ ಬರುತ್ತದೆ? ಆಪ್ಷನ್ ಎ ನೊಣ, ಆಪ್ಷನ್ ಬಿ ಸೊಳ್ಳೆ, ಆಪ್ಷನ್ ಸಿ ಕಪ್ಪೆ, ಆಪ್ಷನ್ ಡಿ ಮಿಡತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸೊಳ್ಳೆ. ಎರಡನೆಯ ಪ್ರಶ್ನೆ, ಮಲೇರಿಯಾ ಕಾಯಿಲೆ ಯಾವುದರಿಂದ ಬರುತ್ತದೆ? ಆಪ್ಷನ್ ಎ ಸೊಳ್ಳೆ, ಆಪ್ಷನ್ ಬಿ ಮಿಡತೆ, ಆಪ್ಷನ್ ಸಿ ನೊಣ, ಆಪ್ಷನ್ ಡಿ ಕಪ್ಪೆ. ಸರಿಯಾದ ಉತ್ತರ ಆಪ್ಷನ್ ಎ ಸೊಳ್ಳೆ. ಮೂರನೆಯ ಪ್ರಶ್ನೆ, ಟಿ.ಬಿ ರೋಗದ ಲಕ್ಷಣಗಳು ಯಾವುವು? ಆಪ್ಷನ್ ಎ ಜ್ವರ, ಆಪ್ಷನ್ ಬಿ ಕೆಮ್ಮು, ಆಪ್ಷನ್ ಸಿ ತೂಕ ಕಡಿಮೆ, ಆಪ್ಷನ್ ಡಿ ಈ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಈ ಎಲ್ಲವೂ. ನಾಲ್ಕನೆಯ ಪ್ರಶ್ನೆ, ಹಕ್ಕಿ ಜ್ವರ ಉಂಟಾಗಲು ಪ್ರಮುಖ ಕಾರಣ ಯಾವುದು? ಆಪ್ಷನ್ ಎ ಬ್ಯಾಕ್ಟೀರಿಯಾ ಸೋಂಕು, ಆಪ್ಷನ್ ಬಿ ವೈರಲ್ ಇನ್ಫೆಕ್ಷನ್, ಆಪ್ಷನ್ ಸಿ ಶೀತೋಷ್ಣತೆ ಪರಿಣಾಮ, ಆಪ್ಷನ್ ಡಿ ಪೌಷ್ಟಿಕಾಂಶದ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾ ಸೋಂಕು. ಐದನೇ ಪ್ರಶ್ನೆ, ಮಧುಮೇಹದ ಲಕ್ಷಣ ತಿಳಿಸಿ. ಆಪ್ಷನ್ ಎ ಹೆಚ್ಚು ನೀರು ಸೇವನೆ, ಆಪ್ಷನ್ ಬಿ ಅತಿ ಮೂತ್ರ ವಿಸರ್ಜನೆ, ಆಪ್ಷನ್ ಸಿ ಹೆಚ್ಚು ದಣಿವು, ಆಪ್ಷನ್ ಡಿ ಈ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಈ ಎಲ್ಲವೂ. ಆರನೆಯ ಪ್ರಶ್ನೆ, ಯಾವುದು ಹೃದಯಾಘಾತದ ಲಕ್ಷಣವಲ್ಲ? ಆಪ್ಷನ್ ಎ ಉಸಿರಾಟ ತೊಂದರೆ, ಆಪ್ಷನ್ ಬಿ ಬೆವರುವಿಕೆ, ಆಪ್ಷನ್ ಸಿ ಎದೆನೋವು, ಆಪ್ಷನ್ ಡಿ ಹೆಚ್ಚು ಹಸಿವು. ಸರಿಯಾದ ಉತ್ತರ ಆಪ್ಷನ್ ಡಿ ಹೆಚ್ಚು ಹಸಿವು. ಏಳನೆಯ ಪ್ರಶ್ನೆ, ಕ್ಯಾನ್ಸರ್ ಉಂಟು ಮಾಡಬಹುದಾದ ವೈರಸ್ ಯಾವುದು? ಆಪ್ಷನ್ ಎ ಹೆಪಟೈಟಿಸ್ ಬಿ ವೈರಸ್, ಆಪ್ಷನ್ ಬಿ HPV, ಆಪ್ಷನ್ ಸಿ HIV, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎಂಟನೆಯ ಪ್ರಶ್ನೆ, ಕುಷ್ಠರೋಗವನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾ ಯಾವುದು? ಆಪ್ಷನ್ ಎ ಮೈಕ್ರೋಬ್ಯಾಕ್ಟೀರಿಯಂ ಲೆಪ್ರೆ, ಆಪ್ಷನ್ ಬಿ ಕ್ಲೆಬ್ಸಿಯೆಲ್ಲಾ ನ್ಯೂಮೋನಿಯೆ, ಆಪ್ಷನ್ ಸಿ ಟ್ರೆಪೋನೆಮಾ ಪ್ಯಾಲಿಡಮ್, ಆಪ್ಷನ್ ಡಿ ಬೋರ್ಡೆಟೆಲ್ಲಾ ಪರ್ಟುಸಿಸ್. ಸರಿಯಾದ ಉತ್ತರ ಆಪ್ಷನ್ ಎ ಮೈಕ್ರೋಬ್ಯಾಕ್ಟೀರಿಯಂ ಲೆಪ್ರೆ. ಒಂಬತ್ತನೆಯ ಪ್ರಶ್ನೆ, ಹೃದಯಾಘಾತ ಯಾವ ಅಸ್ಥಿತಿಗೆ ಕಾರಣವಾಗಬಹುದು? ಆಪ್ಷನ್ ಎ ಹೃದಯಕ್ಕೆ ರಕ್ತ ಪೂರೈಕೆ ಕಡಿಮೆಯಾಗುವುದು, ಆಪ್ಷನ್ ಬಿ ಉಷ್ಣತೆ ಹೆಚ್ಚಾಗುವುದು, ಆಪ್ಷನ್ ಸಿ ಜೀರ್ಣಕ್ರಿಯೆ ಸಮಸ್ಯೆ, ಆಪ್ಷನ್ ಡಿ ರಕ್ತದ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಕ್ಕೆ ರಕ್ತ ಪೂರೈಕೆ ಕಡಿಮೆಯಾಗುವುದು. ಹತ್ತನೇ ಪ್ರಶ್ನೆ, ಏಡ್ಸ್ ರೋಗವನ್ನು ಉಂಟು ಮಾಡುವ ವೈರಸ್ ಯಾವುದು? ಆಪ್ಷನ್ ಎ ಇಬೋಲಾ ವೈರಸ್, ಆಪ್ಷನ್ ಬಿ HIV ವೈರಸ್, ಆಪ್ಷನ್ ಸಿ ಕೊರೋನಾ ವೈರಸ್, ಆಪ್ಷನ್ ಡಿ ಹೆಪಟೈಟಿಸ್ ವೈರಸ್. ಸರಿಯಾದ ಉತ್ತರ ಆಪ್ಷನ್ ಬಿ HIV ವೈರಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.